ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬಂದು ರೌಂಡ್ ನೆಕ್ಕಲ್ಲಿ ಒಂದು ಚೌಕಾಕಾರದಲ್ಲಿ ಡಿಸೈನ್ ಮಾಡುವಂಥದ್ದು. ಫಸ್ಟ್ಗೆ ನಾನು ಬ್ಲೌಸ್ ಪೀಸ್ ಇಟ್ಕೊಂಡು ಮೇಲೆ ಲೈನಿಂಗ್ ಇಟ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇದನ್ನು ಇನ್ನೌಟ್ ಮಾಡಿಕೊಂಡು ಬೇಕಾದ್ರೆ ಪೈಪಿಂಗ್ ಆದರೂ ಕೊಡ್ಬೋದು. ನಾನು ಪೈಪಿಂಗ್ ಕೊಟ್ಟಿಲ್ಲ, ಇನ್ನೌಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಅಲ್ಲಿ ಪೈಪಿಂಗ್ ಕೊಡ್ಬೋದು, ಇಲ್ಲ ಲೇಸ್ ಹಚ್ಕೋಬೋದು. ಓಕೆನಾ. ಇವಾಗ ಫಸ್ಟ್ ಇನ್ನೌಟ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಮಧ್ಯದಲ್ಲಿ ತೆಗೆದುಬಿಟ್ಟು ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋದು. ಇದು ರೌಂಡ್ ನೆಕ್ ಡಿಸೈನೇ, ಏನು ಅಷ್ಟೊಂದು ಕಷ್ಟ ಏನಿಲ್ಲ. ನೀವು ಬಿಗಿನರ್ಸ್ ಆದ್ರೂ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾದ ಡಿಸೈನ್ ಇದು. ರೌಂಡ್ ನೆಕ್ ತೊಗೊಂಡು ಈ ರೀತಿ ಇನ್ನೌಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಇದು ರೆಡಿ ಆಯಿತು ಪೀಸು. ಈ ಪೀಸ್ನ ರೆಡಿ ಮಾಡಿಬಿಟ್ಟು ನಾವು ನೆಕ್ ಏನಿರುತ್ತೆ ಅದರಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಡಿಸೈನ್ ಮಾಡೋಕ್ಕೆ ಒಂದು ಅರ್ಧ ಇಂಚು ಮಾರ್ಕ್ ಬೇಕು. ಸುಮ್ಮನೆ ಹಂಗೆ ಇಟ್ಟರೆ ಏರುಪೇರು ಆಗಬಾರ್ದು ಅಂತ ಒಂದು ಅರ್ಧ ಇಂಚಿಗೆ ರೌಂಡ್ ನೆಕ್ ಏನಿರುತ್ತೆ ಅಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಒಂಥರ ನೀಟಾಗಿರುತ್ತೆ. ಓಕೆನಾ. ಆ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ. ಮತ್ತು ಮಾಮೂಲಿ ಬ್ಲೌಸ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಬೇಕು. ಯಾವುದೇ ಆದರೂ ಅಷ್ಟೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಪಾಯಿಂಟ್ ಹೊಲಿಗೆ ಹಾಕಿರ್ತೀರಲ್ಲ ಅದ್ರ ಮೇಲೆ ನೀವು ನಾನು ಯಾವಾಗಲೇ ಹೇಳಿದಾಗೆ ಪೈಪಿಂಗ್ ಆದರೂ ಕೊಟ್ಕೋಬೋದು, ಇಲ್ಲ ಲೇಸ್ ಆದರೂ ಕೊಟ್ಕೋಬೋದು. ಯಾಕೆಂದರೆ ಲೇಸ್ ಕೊಟ್ಟರೆ ಒಂಥರ ಸ್ಟಿಫಾಗಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಪೈಪಿಂಗ್ ಕೊಟ್ಟರು ಚೆನ್ನಾಗಿರುತ್ತೆ. ನಾನು ಏನು ಕೊಟ್ಟಿಲ್ಲ, ಒಂಚೂರು ಲೇಸ್ ಏನಾದರೂ ಕೊಡೋಣ ಅಂದ್ಕೊಂಡೆ. ನೋಡೋಣ, ಅದು ಲೇಸ್ ಏನು ಕೊಟ್ಟಿಲ್ಲ, ಕೊಟ್ಟರೆ ಚೆನ್ನಾಗಿರುತ್ತೆ, ನಿಮ್ಮ ಇಷ್ಟ ಅದು. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ರೆಡಿ ಆದಮೇಲೆ ಇದು ಬಂದ್ಬಿಟ್ಟು ಕೆಳಗಡೆ ಏನೋ ಸ್ವಲ್ಪ ಡಿಸೈನ್ ಇತ್ತು, ಅದೇನೋ ಸ್ವಲ್ಪ ಅದು ಇದು ಮಾಡೋಕ್ಕೆ ಹೋದೆ, ಅದು ಡಿಸೈನ್ ಕರೆಕ್ಟಾಗಿ ಕೂರಲಿಲ್ಲ. ಹಾಗಾಗಿ ಅದು ಬೇಡ ಅಂತ ತೆಗೆದೇ ಬಿಟ್ಟೆ ಡಿಸೈನ್ನ. ಆ ಡಿಸೈನ್ ತೆಗೆದುಬಿಟ್ಟು ಮಾಮೂಲಿ ಸ್ಟಿಚ್ ಮಾಡಿದೆ. ಮೇಲ್ಗಡೆ ಒಂದು ಡಾಟ್ ಬರುತ್ತೆ, ಅದೊಂದೇ ಸಾಕು ರೌಂಡಾಗಿ ಡಿಸೈನು, ಅದು ರೆಡಿಮೇಡ್ದು. ಕೆಳಗಡೆ ತೆಗೆದುಬಿಟ್ಟೆ, ಅದು ಕೂರ್ಸೋಕ್ಕಾಗಲಿಲ್ಲ, ಸುಮ್ಮನೆ ಪ್ಯಾಚ್ ವರ್ಕ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ತೆಗೆದುಬಿಟ್ಟು ನೀಟಾಗಿ, ಅದು ಬಟ್ಟೆ ಬೇರೆ ಸ್ಮೂತ್ ಇದೆ, ನೀಟಾಗಿ ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ಸ್ಮೂತ್ ಬಟ್ಟೆ ಆದರೆ, ಯಾವುದೇ ಬಟ್ಟೆ ಆದರೂ ಅಷ್ಟೇ, ನೀಟಾಗಿ ಕೈಯಲ್ಲಿ ಲೈನಿಂಗ್ ಇಟ್ಕೊಂಡು ಕೆಳಗಡೆ ಬಟ್ಟೆನ ಹಿಂಗೆ ಎಳ್ಕೊಂಡು ನೀಟಾಗಿ ಒಂದು ಸಮ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ, ಕೆಳಗಡೆ ಬಟ್ಟೆ ಲೂಸ್ ಆಗುತ್ತೆ, ಲೈನಿಂಗ್ ಬಟ್ಟೆ ಸರಿ ಹೋಗುತ್ತೆ, ಆವಾಗ ಮೇಲೆ ಗುಪ್ಪೆ ಥರ ಬರುತ್ತೆ. ಹಂಗಾಗಿ ಅದಕ್ಕೋಸ್ಕರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಆವಾಗ ನಮ್ಗೆ ಆ ಥರ ಲೂಸ್ ಬರೋಲ್ಲ. ಓಕೆನಾ. ಈ ರೀತಿ ಆದಮೇಲೆ ನಾನು ಹೇಳ್ದಾಗೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಪೀಸ್ ಕೊಟ್ಟು ರೆಡಿ ಮಾಡ್ಕೋಬೇಕು. ನಾನು ಇದು ಬಟ್ಟೆ ಜಾಸ್ತಿ ಇಲ್ಲದೆ ಇರೋ ಕಾರಣ ಒಂದು 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ 2 ಇಂಚು, ಉದ್ದ 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಇನ್ನೊಂಚೂರು ತೊಗೊಳ್ಳಿ, 2.5 ಇಂಚ್ ತೊಗೋಬೋದು. ಬಟ್ಟೆ ಜಾಸ್ತಿ ಇರಲಿಲ್ಲ, ಹಂಗಾಗಿ ನಾನೇನು ಮಾಡಿದೆ, ಇದನ್ನು 2 ಇಂಚಿಗೆ ಕಟ್ ಮಾಡಿ ಚಿಕ್ಕದಾಗೆ ಮಾಡಿದ್ದೀನಿ. ಬೇಕು ಅಂದರೆ ನೀವು ನಾನು ಹೇಳ್ದಾಗೆ 2.5 ಇಂಚಿಗೂ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಆದರೆ ಇದು ಬಟ್ಟೆ ಜಾಸ್ತಿ ಇರಲಿಲ್ಲ, ಅದು ಡಿಸೈನ್ ಬೇರೆ ಮಾಡಿದ್ದಾರೆ, ಸೈಡಲ್ಲೆಲ್ಲ ಬಟ್ಟೆ ವೇಸ್ಟ್ ಆಯಿತು. ಸರಿಯಾಗಿ ನಮಗೆ ಕಟ್ಟಿಂಗೇ ಸಿಕ್ಕಲಿಲ್ಲ ಬಟ್ಟೆ, ಅದು ಹಂಗಾಗಿ ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡಬೇಕಲ್ವಾ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಡಬಲ್ ಫೋಲ್ಡ್ ಮಾಡಿ ಅದನ್ನು ಡಬಲ್ ಫೋಲ್ಡ್ ಮಾಡಿ ಅದನ್ನು ಡಬಲ್ ಫೋಲ್ಡ್ ಮಾಡಿ, ಆ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋದು. ಈ ರೀತಿ ಎಲ್ಲ ಪೀಸನ್ನು ರೆಡಿ ಮಾಡಿ, ಈಗೇನೂ ಇಲ್ಲ, ಇದು ರೆಡಿ ಆದಮೇಲೆ ಮಾಮೂಲಿ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ತುದಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಕೆಳಗೆ ಮೂಲೆ ಮೇಲ್ಗಡೆ ಬರಬೇಕು. ಯಾವ ಕಡೆನಾದ್ರೂ ಬರಲಿ, ಮೂಲೆನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ನೀಟಾಗಿ ಬರಬೇಕು. ಆ ಡಿಸೈನ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಸಣ್ಣದಾಗಿ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನಾವು ಸ್ಟಿಚ್ ಮಾಡಿದ್ದೀವಲ್ಲ, ಬಟ್ಟೆ ಎಲ್ಲ ನೀಟಾಗಿ ಕಾಣಿಸಲ್ಲ, ಅದು ನಾವು ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಿದ್ರೂ ಅದು ಕಾಣುತ್ತೆ. ಹಾಗಾಗಿ ಸಣ್ಣದಾಗಿ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ಕವರ್ ಆಗುತ್ತೆ. ಇಲ್ಲ ಅಂದರೆ ಅದೇ ಬಟ್ಟೆ ಪೀಸಲ್ಲಿ ಕೊಡ್ಬೋದಾಗಿತ್ತು, ಬಟ್ಟೆ ಪೀಸ್ ಇರಲಿಲ್ಲ. ನಾನು ಹಂಗೂ ಸುಮ್ಮನೆ ಹಂಗೆ ಕವರ್ ಮಾಡೋಣ ಅಂತ ಒಂದು 2-3 ಮಣಿ ನಾವು ಹೊಲಿದೆ, ಆದರೆ ಅದು ನೀಟಾಗಿ ಇರಲಿಲ್ಲ, ಸ್ವಲ್ಪ ಹಾಗಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಏನು ಮಾಡಿದೆ, ಡೋರಿ ಡಿಸೈನ್ದು ಒಂದು ದಾರ ಇತ್ತು ಸಿಲ್ವರ್ ಕಲರ್ದು, ಅದನ್ನೇ ಸ್ಟಿಚ್ ಮಾಡಿದೆ. ಒಂಥರ ಚೆನ್ನಾಗಿ ಬಂತು, ಅದೂ ಏನಿಲ್ಲ, ನೀಟಾಗಿತ್ತೆ. ಆ ಥರನೂ ಬೇಕಂದರೆ ಮಾಡ್ಕೋಬೋದು. ಇಲ್ಲ ಲೇಸ್ ತಂದು ಲೇಸ್ನೇ ಹಚ್ಕೋಬೋದು. ನೀವು ಲೇಸ್ನೇ ಹಚ್ತೀನಿ ಅಂದ್ರೂ ಲೇಸ್ನೂ ಹಚ್ಕೋಬೋದು, ಚೆನ್ನಾಗಿರುತ್ತೆ. ಒಟ್ನಲ್ಲಿ ಅದಕ್ಕೇನು ಗೋಲ್ಡ್ ಕಲರೋ, ಸಿಲ್ವರ್ ಕಲರೋ, ಇಲ್ಲ ಕಾಪರ್ ಕಲರೋ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ, ಆಯಿತಾ. ಈ ರೀತಿ ರೌಂಡ್ ನೆಕ್ಕಲ್ಲಿ ಫುಲ್ಲೂ ಸ್ಟಿಚ್ ಮಾಡಬೇಕು. ಈ ರೀತಿ ನೀಟಾಗಿ ರೌಂಡ್ ನೆಕ್ಕಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ನಾನು ಹೇಳ್ದಂಗೆ ಲೇಸ್ ಹಚ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾನು ಹೇಳ್ದೆ ಲೇಸ್ ಹಚ್ಚಲೇಬೇಕು, ಅದು ಇವಾಗ ಒಂಥರ ನೀಟಾಗಿ ಕಾಣಿಸೋದೇ ಇಲ್ಲ. ಅದು ಸಣ್ಣದಾದರೂ ಹಚ್ಚಬೇಕು ಲೇಸ್ನ, ಅದು ಏನೋ ಸ್ಟಿಚ್ ಮಾಡಿರೋ ಬಟ್ಟೆ ಕಾಣಿಸ್ಬಾರ್ದು ಅಂದರೆ ಸಣ್ಣದಾಗಿ ಲೇಸ್ ಹಚ್ಚಬೇಕು. ನಾನು ಹಂಗೂ ಸ್ಟಿಚ್ ಮಾಡಿ ತುದಿ ಕಟ್ ಮಾಡಿದೆ, ಹಂಗೂ ಅದು ಹಂಗೆ ಫೋಲ್ಡ್ ಮಾಡಿದ್ರೆ ಒಂದು ಮೂಲೆಯಲ್ಲಿ ಮುಚ್ಕೊಂಡು ಇನ್ನೊಂದು ಮೂಲೆ ಕಡೆ ಕಾಣಿಸುತ್ತೆ. ಅದು ಚೌಕಾಕಾರದಲ್ಲಿ ಬರುತ್ತೆ ಡಿಸೈನು, ಅದನ್ನು ನಾನು ಫೋಲ್ಡ್ ಮಾಡಿದಾಗ ಅದೇನಾಗುತ್ತೆ, ಅದು ಸ್ಟಿಚ್ ಮಾಡಿರೋದ್ರ ಹತ್ರ ಗ್ಯಾಪ್ ಕಾಣುತ್ತೆ. ಅದೇ ನಾನು ಅಂದ್ಕೊಂಡೆ ಸ್ಟಿಚ್ ಮಾಡಿ ವಾಶ್ ಮಾಡಿದಾಗ ಅದೇನಾದರೂ ಬಿಚ್ಕೊಂಡ್ರೆ ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಲೇಸ್ ಹಚ್ಚಿಬಿಟ್ರೆ ಅವಾಗ ನೀಟಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ನಾನು ಡೋರಿ ಲೇಸ್ನೇ ಹಚ್ಚಿದ್ದೀನಿ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಏನೋ ಒಟ್ಟು ಕವರ್ ಮಾಡಬೇಕು